ತಗೋ ಪೂರ್ಣಿ ಕೊಡು. ಹ ಸಂಕೋಚ ಪಟ್ಕೊಳ್ದೆ ತಿನ್ನು ಯದು. ನೀನಿವಾಗ ನಮ್ಮ ತಲೆನೋವು ಹೋಗ್ಸಿರೋ ಡಾಕ್ಟರು. ಥ್ಯಾಂಕ್ ಯು. ಆಂಟಿ, ನಾಳೆ ಸಾಂಬಾರ್ ಮಾಡ್ತಿದ್ದೀರಾ? ನೀವು ಮಾಡೋ ಸಾಂಬಾರಂತೂ ಸೂಪರ್ ಆಗಿರುತ್ತೆ. ಒಂದ್ಸಲ ತಿಂದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನ್ಸುತ್ತೆ. ಅದಕ್ಕೇನಂತಪ್ಪ, ನಾಳೆ ಇಲ್ಲಿಗೆ ಊಟಕ್ಕೆ ಬಾ. ಅಯ್ಯೋ ಪರವಾಗಿಲ್ಲ ಆಂಟಿ, ನನಗೆ ಮತ್ತೆ ಅಲ್ಲಿ ಕೂತ್ಕೊಳ್ಳೋಕೆ ಅವಕಾಶ ಕೊಟ್ರಲ್ಲ ಅಷ್ಟೇ ಸಾಕು. ಯಾಕಪ್ಪ ಈ ದೊಡ್ಡ ಮಾತೆಲ್ಲ? ಮೊದ್ಲಿಂದಲೂ ನಾವು ನಿನ್ನ ಈ ಮನೆಯವನಂತಾನೆ ಅನ್ಕೊಂಡಿರೋದು. ಅಮ್ಮ, ಯದು ಯಾಕೋ ಇತ್ತೀಚೆಗೆ ಸ್ವಲ್ಪ ಸಣ್ಣ ಆದಂಗೆ ಅನ್ನಿಸ್ತಿದೆ ಅಲ್ವಾ? ಯಾಕಪ್ಪ ಯದು, ಊಟ ತಿಂಡಿ ಸರಿಯಾಗಿ ಮಾಡ್ತಿಲ್ವಾ? ನಮ್ಮ ಅಜ್ಜಿನೂ ಇದನ್ನೇ ಹೇಳ್ತಿರ್ತಾರೆ ಆಂಟಿ. ಸ್ವರ್ಗೋಗಿದ್ಯಲ್ಲೋ ಕಮ್ಮಂಗಿ, ಚೆನ್ನಾಗಿ ತಿನ್ನು ಅಂತ ಉಗಿತಾನೆ ಇರ್ತಾರೆ. ನಮ್ಮ ಅಜ್ಜಿ ನನ್ಗೆ 10 ನಿಮಿಷಕ್ಕೂ ತಿನ್ನೋಕೆ ಏನಾದರೂ ಕೊಡ್ತಾನೆ ಇರ್ತಾರೆ. ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ಆಂಟಿ, ನನಗೆ ಜಾಸ್ತಿ ತಿನ್ನೋಕೆ ಆಗ್ತಾ ಇಲ್ಲ. ಈ ತರ ಹೇಳಿದ್ರೆ ಹೇಗಪ್ಪ? ವಯಸ್ಸು ಹುಡುಗ ನೀನು, ಚೆನ್ನಾಗಿ ತಿಂದು ಗಟ್ಟಿ ಮುಟ್ಟಾಗಿರ್ಬೇಕು. ನಿಮ್ಮಜ್ಜಿ ನೀನೇ ತಾನೇ ನೋಡ್ಕೋಬೇಕು. ನಿನ್ಗೇನಾದ್ರೂ ತಿನ್ಬೇಕು ಅಂತ ಆಸೆ ಆದ್ರೆ ನನ್ನನ್ನು ಕೇಳು, ನಾನ್ ಮಾಡ್ಕೊಡ್ತೀನಿ. ಇಷ್ಟು ಹೇಳಿದ್ರಲ್ಲ, ತುಂಬಾ ಥ್ಯಾಂಕ್ಸ್ ಆಂಟಿ. ಆಂಟಿ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಪರವಾಗಿಲ್ಲ, ನೀನ್ ಕೂತ್ಕೊಂಡು ಆರಾಮಾಗಿ ತಿನ್ನು, ನಾವು ಮಾಡ್ಕೋತೀವಿ. ಅಮ್ಮ, ಕಾವೇರಿ ಬಂದ್ಲು ಅನ್ಸುತ್ತೆ. ಆಂಟಿ, ನಾನ್ ನೋಡಿ ಸೌತೆಕಾಯಿ ನಿಂಬೆಹಣ್ಣು ತಂದ್ಕೊಡಕ್ ಹೋಗಿ ಇಲ್ಲೇ ಕೂತ್ಕೊಂಡ್ಬಿಟ್ಟೆ. ಮನೇಲಿ ಅಜ್ಜಿ ಕಾಯ್ತಿರ್ತಾರೆ. ಟೈಮ್ ಆಯ್ತು, ನಾನಿನ್ ಹೊರಡ್ತೀನಿ. ಸರಿಯಪ್ಪ, ಯದು ಹುಷಾರು. ಬಾಯ್.